ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕನ್ನಡ ವ್ಲಾಗ್ ಮಾಡ್ತಾ ಇರೋದು. ಇವತ್ತೇನಂದರೆ ರಿಯಂದು ಬರ್ತ್ಡೇ ಇವತ್ತು. ಅದಕ್ಕೋಸ್ಕರ ಸ್ಕೂಲಿಗೆ ಕಳಿಸಿಲ್ಲ, ಮನೇಲೇ ಇರಿಸ್ಕೊಳ್ತೀನಿ. ಮನೆ ಫುಲ್ ಕ್ಲೀನ್ ಇಲ್ಲದೆ ಇದ್ದಂಗೆ ಆಗ್ಬಿಟ್ಟಿದೆ. ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ರಿಯನ್ಗೆ ಬಂದು ರೆಡಿ ಮಾಡೋದ, ಮೇಕಪ್ ಮಾಡಿ ಫೋಟೋ ಎಲ್ಲ ಹಿಡಿಯೋದ, ಆಮೇಲೆ ಬೇಕಾದರೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ಹಾಗೇ ರಿಯನ್ಗೆ ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಬಿಡೋದ. ಯಾಕಂದರೆ ನಾವೆಲ್ಲ ಕೆಲಸ ಮುಗಿಸಿ ಅವಳನ್ನ ಕ್ಲೀನ್ ಮಾಡೋ ತನಕ, ಅವಳಿಗೆ ಸ್ನಾನ ಮಾಡಿಸಿ ಮೇಕಪ್ ಮಾಡೋ ತನಕ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಆರಿನಿಗೆ ಸ್ನಾನ ಮಾಡಿಸಿ ಸ್ಕೂಲ್ ಕಳಿಸ್ಬಿಟ್ಟೆ. ಕ್ಲೀನ್ ಮಾಡ್ತಾ ಇದ್ದಾರೆ, ಆಮೇಲೆ ರಿಯನ್ಗೆ ಬಂದು ರೆಡಿ ಮಾಡೋದ ಅಂತ ಮೇಕಪ್ ಮಾಡಿ ಫೋಟೋ ಎಲ್ಲ ಹಿಡ್ದು ಸ್ಟೇಟಸ್ ಹಾಕಾಯಿತು. ನಮ್ಮ ಮಾಮ ಬಂದು ಮನೆ ಫುಲ್ಲು ಕ್ಲೀನ್ ಇರಲಿಲ್ವಲ್ಲ, ನಾನು 10 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಬಿಡುವೆ. ಅವರಿದ್ದಾಗ ಸ್ವಲ್ಪ ಲೇಟ್ ಆಗ್ತಿತ್ತು. ಅವರಂದರು ಪಾತ್ರೆ ಎಲ್ಲ ನಾನೇ ಕ್ಲೀನ್ ಮಾಡ್ತೀನಿ ಅಂದರು. ಇದನ್ನೆಲ್ಲ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಬೊಯ್ತಾರೆ ಅಂದ್ಬಿಟ್ಟು ನಾನು ಮೆತ್ತಗೆ ಹೇಳ್ತಾ ಇದ್ದೀನಿ. ಇದಾದಮೇಲೆ ನೋಡಿ, ಬಟ್ಟೆ ಎಲ್ಲ ಸ್ನಾನ ಮಾಡಿಸಿರೋದ್ರಿಂದ ಮಕ್ಕಳದು ಅಲ್ಲೇ ಬಿದ್ದೈತೆ. ಇದನ್ನು ಫಸ್ಟು ವಾಷಿಂಗ್ ಹಾಕ್ಬಿಡೋದ ಅಂತ ಇದ್ದೀನಿ. ಇದಾದಮೇಲೆ ಅವಳಿಗೆ ಬಳೆ ಮ್ಯಾಚಿಂಗ್ ಹುಡುಕಿ ಲಾಸ್ಟ್ಗೆ ಸಿಕ್ತು. ಅದಕ್ಕೋಸ್ಕರ ಹುಡುಕ್ತಾ ಇದ್ನಲ್ವ, ಎಲ್ಲ ಚೆಲ್ಬಿಟ್ಟು ಒಂದು ಕಡೆಗೆ ಬೇಗ ಹಾಕಬೇಕು ಅಂದ್ಬಿಟ್ಟು ಈ ಥರ ಮಾಡಿಬಿಟ್ಟಿದ್ದೀನಿ. ರೂಮ್ ಫುಲ್ಲು ಗಲೀಜಾಗ್ಬಿಟ್ಟೈತೆ, ಅದನ್ನು ಕೂಡ ಎತ್ತಿಡಬೇಕು. ಇದಾದಮೇಲೆ ಫ್ರೆಂಡ್ಸ್ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಬೇಕು ನಾನು. ಈಗ ನೋಡಿದ್ರಲ್ಲ ಮನೆ ಯಾವ ರೀತಿ ಇದೆ ಅಂತ. ಇದನ್ನೆಲ್ಲ ಫುಲ್ಲಾಗಿ ಕ್ಲೀನ್ ಮಾಡಿ ಈಗ ಆ ವಿಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ನಮ್ಮ ಮಾಮ ಬೆಳ್ಕೊಡ್ತಿನ್ಬಿಟ್ಟು ಬೆಳಗ್ತಾವ್ರೆ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ಪೂಜೆ ಮಾಡೋದು, ಅಡುಗೆ ಮಾಡೋದು, ಇಷ್ಟು ನನ್ನ ಕೆಲಸ. ಒಂದು ಎರಡು ಕೆಲಸ ಮಾಡಿಕೊಡ್ತಾವ್ರೆ ನಮ್ಮ ಮಾಮ. ಅದಕ್ಕೆ ಸುಮ್ಮನೆ ಹಾಕ್ಬಿಟ್ಟಿದ್ದೀನಿ. ಇಲ್ಲಾಂದರೆ ಎಲ್ಲನೂ ನಾನೇ ಮಾಡಬೇಕು. ರಿಯಾ ಬಂದು ಸ್ಕೂಲ್ಗೆ ಹೋಗಿಲ್ಲ ಇವತ್ತು. ಆರಿನ ಮಾತ್ರ ಕಳಿಸ್ಕೊಟ್ಟಿದ್ದೀನಿ ಸ್ಕೂಲ್ಗೆ. ನೋಡಿ ಇಲ್ಲೇ ಇದ್ದಾಳೆ. ಸ್ಕೂಲ್ಗೆ ಹೋಗ್ತೀಯ ಅಂತ ಕೇಳಿದೆ. ಇಲ್ಲ ಹೋಗಲ್ಲ, ಯಾಕಂದರೆ 5 o'clock ತನಕ ಅಲ್ಲೇ ಆಗ್ಬಿಡುತ್ತೆ. ಒಂದು 3 o'clock ಅಂದರೆ ಕಳಿಸ್ಬಿಟ್ಟು ಮನೆಗೆ ಕರ್ಸ್ಕೊತಾ ಇದ್ದೆ. ನೋಡಿದ್ರೆ 5 ಗಂಟೆ ತನಕ ಸ್ಕೂಲಲ್ಲೇ ಇರಬೇಕು, ಫುಲ್ ಡೇ ಅಲ್ಲೇ ಮುಗ್ಬಿಡುತ್ತಲ್ಲ ಅಂದ್ಬಿಟ್ಟು ಬೇಡ ಬಿಡು ಇವತ್ತೊಂದು ದಿನ ಅಂದ್ಬಿಟ್ಟು ಇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಬ್ಲೆಸ್ಸಿಂಗ್ಸು ಎಲ್ಲ ಆಶೀರ್ವಾದ ನನ್ನ ಮಗಳ ಮೇಲೆ ಇರಲಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾವು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಹಾಗೆಯೇ ಬನ್ನಿ ಈಗ ಕೆಲಸ ಶುರು ಮಾಡೋದಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಒಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೇಕಪ್ ಮಾಡೋದಕ್ಕೋಸ್ಕರ ನಾನು ಎಲ್ಲ ತೆಗ್ದುಬಿಟ್ಟಿದ್ದೆ. ಮೇಕಪ್ದೆಲ್ಲ ಒಂದೊಂದು ಕಡೆ ಇಟ್ಟಿರ್ತೀನಿ. ಲಿಪ್ಸ್ಟಿಕ್ಕು, ಕ್ರೀಮ್ ಎಲ್ಲ ಒಂದು ಬಾಕ್ಸಲ್ಲಿ, ರಬ್ಬರ್ ಬ್ಯಾಂಡ್ ಎಲ್ಲ ಒಂದು ಕಡೆ, ಈ ರೀತಿ ಕ್ಲಿಪ್ಸ್ ಎಲ್ಲ ಒಂದು ಕಡೆ, ಈ ರೀತಿ ಇಟ್ಟಿರ್ತೀನಿ. ಇಲ್ಲಿ ತಂದು ಮೇಕಪ್ ಮಾಡೋದ ಅಂತ ಶುರು ಮಾಡಿದ್ಮೇಲೆ ಆ ಇಂಟ್ರೆಸ್ಟಲ್ಲಿ ಏನು ಮಾಡ್ತೀನಿ, ಇದನ್ನು ತೆಗ್ದು ಅದ್ರಲ್ಲಿ ಹಾಕಿರ್ತೀನಿ, ಅದನ್ನು ತೆಗ್ದು ಇದ್ರಲ್ಲಿ ಹಾಕಿರ್ತೀನಿ. ಪುನಃ ಅದನ್ನೆಲ್ಲ ತೊಗೊಂಡೋಗಿ ಈಗ ಸದ್ಯಕ್ಕೆ ಹೆಂಗಿತ್ತೋ ಹಂಗೆ ಇಟ್ಬಿಡ್ತೀನಿ. ಫ್ರೀ ಟೈಮಲ್ಲಿ ಬೀರೋ ಎಲ್ಲ ಕ್ಲೀನ್ ಮಾಡ್ತೀನಲ್ಲ, ಆ ಟೈಮಲ್ಲೇ ಅದನ್ನು ಕೂಡ ಪುನಃ ಕ್ಲೀನ್ ಮಾಡಿ ಇಡಬೇಕು. ಕ್ಲೀನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ಬಾಕ್ಸಲ್ಲೆಲ್ಲ ಒಂದೇ ಕಡೆ ಇರುತ್ತೆ. ಆಮೇಲೆ ಮೇಕಪ್ ಅಂದರೆ ಮಕ್ಕಳಿಗೆ ಆಗಾಗ ಮಾಡಲ್ಲ ನಾನು. ಏನಾದರೂ ಹಬ್ಬ, ಈ ಥರ ಫಂಕ್ಷನು, ಬರ್ತ್ಡೇ ಇದ್ದರೆ ಮಾತ್ರ ನಾನು ಮಾಡೋದು. ರೇನಿಗೆ ಬಂದು ಜಾನ್ಸನ್ ಬೇಬಿ ಕ್ರೀಮು ಮತ್ತು ಪೌಡ್ರು ಮಾತ್ರ ಹಚ್ಚೋದು. ಲಿಪ್ಸ್ಟಿಕ್ ಒಂದು ಹಾಕ್ತೀನಿ, ಐಲೈನರ್ ಹಾಕ್ತೀನಿ, ಕಾಜಲ್ ಒಂದು ಹಾಕ್ತೀನಿ. ನಮ್ಮ ಮನೆಯಲ್ಲಿ ಕ್ಲೀನ್ ಮಾಡೋದೇ 1 hour ಆಗಿಬಿಡುತ್ತೆ. ಇದನ್ನೆಲ್ಲ ಎತ್ತಿಟ್ಟು ಈ ಹಬ್ಬಗಳಲ್ಲೂ ಇದೇ ರೀತಿ ಆಗುತ್ತೆ. ಎಲ್ಲ ಚೆಲ್ಬಿಟ್ಟು ಎತ್ಕೊಂಡೋಗಿ ಹಾಕ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತೀನಿ. ಆಮೇಲೆ ಪುನಃ ಬಂದು ಅದನ್ನೆಲ್ಲ ಎತ್ತಿಡೋ ತನಕ ಅದೇ 1 hour ಆಗಿಬಿಡುತ್ತೆ ಕೆಲಸ. ಫ್ರೆಂಡ್ಸ್, ಈಗ ನೋಡಿ ಬಾಕ್ಸು, ಲಂಚ್ ಬಾಕ್ಸ್ ತಗೊಂಡು ಹೋಗ್ತಾರೆ. ಆ ಬಾಕ್ಸ್ನ ಎತ್ತಿ ಆಚೆ ಇಟ್ಟೇ ಇಲ್ಲ, ಅದು ಸ್ಮೆಲ್ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಏನು ಕರೆದು ಅದನ್ನು ತಗೊಂಡೋಗಿ ಅಪ್ಪ ತೊಳಿತಾವ್ರಲ್ವ ಪಾತ್ರೆ ಅಲ್ಲಿ ಕೊಟ್ಬಿಡು ಅಂದೆ. ಇಲ್ಲೂ ಕೂಡ ನೋಡಿ ಬೇಡದೇ ಪದಾರ್ಥ ಎಲ್ಲ ಇತ್ತು, ಅದನ್ನು ಕೂಡ ತೆಗ್ದು ಕೆಳಗಡೆ ಹಾಕ್ತಾಯಿದ್ದೀನಿ. ನಮ್ಮ ಮಗಳು ಬರ್ತಡೇ ಮಾಡ್ಕೋಬೇಕಾದ್ರೆ ನನಗೆ ಮಾಡ್ತಾಯಿದ್ರಲ್ಲ ನಮ್ಮ ಬರ್ತಡೇ ಎಲ್ಲ, ನಮ್ಮಮ್ಮ, ಅದು ನೆನಪು ಬರ್ತಾ ಇರುತ್ತೆ ಯಾವಾಗಲೂ ಅಷ್ಟೇ. ಬರ್ತಡೇ ಬಂದಾಗೆಲ್ಲ ಏನಂತ ಹೇಳಿದ್ರೆ, ನಮಗೆ ಬರ್ತಡೇ ಅಂದರೆ ದಿನ ನಮಗೆ ನಮ್ಮಮ್ಮ ಬಂದು ಒಂದೊಂದು ಕೆಲಸ ವಹಿಸ್ತಿದ್ರು. ಒಬ್ಬರು ಪಾತ್ರೆ ಬೆಳಗಬೇಕು, ಒಬ್ಬರು ಕಸ ಗುಡಿಸ್ಬೇಕು, ಒಬ್ಬರು ಬಂದು ಕ್ಲೀನ್ ಮಾಡ್ಕೋಬೇಕು ಅಂತ. ಇಲ್ಲಾಂದರೆ ಒಬ್ಬರು ಬೆಳಗ್ಗೆ ಬೆಳಗಿದ್ರೆ ಪಾತ್ರೆ, ಒಬ್ಬರು ಸಾಯಂಕಾಲ ಬೆಳಗಬೇಕು ಅಂತ. ಆದರೆ ನಾವು ಜಗಳ ಮಾಡ್ಕೋತಾ ಇದ್ದೋ, ನಾನು ಯಾಕೆ ಬೆಳಗಬೇಕು, ನೀನು ಮಾತ್ರ ಫ್ರೀ ಆಗಿದೆಯಾ, ನಾನು ಮಾತ್ರ ಬೆಳಗಬೇಕಾ, ನೀನು
ಬೆಳಗ್ಗೆ ಇಲ್ಲ. ಸರಿ ಇವತ್ತು ನಾನು ಪಾತ್ರೆ ತೊಳೆದಾಯ್ತಲ್ವಾ, ನೆನ್ನೆ ನೀನು ತೊಳಿಲಿಲ್ಲ, ನಿನ್ನ ಸರ್ದಿ ತಾನೆ, ನೀನು ತಾನೇ ತೊಳಿಬೇಕಾಗಿತ್ತು, ಈ ಥರ ಜಗಳ ಮಾಡುವು. ಆ ಟೈಮಲ್ಲಿ ನಮ್ಮಮ್ಮ ಬಂದು ಬೈದು ಸರಿ ಮಾಡೋರು ನಮ್ಮನ್ನು. ಇದಾದಮೇಲೆ ಬರ್ತಡೇ ಬರುತ್ತೆ ಅಂದ್ರೆ ಖುಷಿ, ಯಾಕಂದರೆ ಕೆಲಸ ಏನೂ ಹೇಳಲ್ಲ ನಮಗೆ. ಬರ್ತಡೇ ದಿನ ಬಂದು ನಮಗೆ ಫ್ರೀ, ಅದೊಂದೇ ಖುಷಿ. ಏನು ಪಾತ್ರೆ ಬೆಳಗೋಂಗಿಲ್ಲ, ಮನೆ ಗುಡ್ಸೋಂಗಿಲ್ಲ. ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೇನು ಹೇಳ್ಬೇಡಿ, ಇವತ್ತು ಬರ್ತಡೇ, ಏನು ಕೆಲಸ ಮಾಡೋಂಗಿಲ್ಲ, ನೀವಿಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳೋರು. ಅವತ್ತು ಫುಲ್ ಖುಷಿ. ಏನಂದರೆ ಕೇಕೆಲ್ಲ ತರಿಸಿ ಅದೆಲ್ಲ ಕಟ್ ಮಾಡಿಸಲ್ಲ ನಮ್ಮ ಮನೇಲಿ. ಬರ್ತಡೇಗೆ ಏನು ಅಡುಗೆ ಬೇಕು ಅಂತ ನಮ್ಮನ್ನೇ ಕೇಳೋರು, ನಮಗೇನು ಇಷ್ಟ ಅಂತ ಕೇಳ್ತಾಯಿದ್ರು. ನಾವೇನು ಹೇಳ್ತೀವೋ, ಬಿರಿಯಾನಿನ ಇಲ್ಲ ಗೀ ರೈಸು ಇಲ್ಲ ನಾನ್ ವೆಜ್ಜೇ ಜಾಸ್ತಿ ಮಾಡೋದು ನಮ್ಮ ಮನೇಲಿ. ಅಲ್ಲಿ ಊರಲ್ಲಿ ನಮ್ಮ ಮೈಸೂರಲ್ಲಿ ಆ ಅಡುಗೆ ಬೇಕಾಗಿತ್ತ ಅಂತ ಕೇಳಿ ಅದನ್ನು ಮಾಡ್ತಾಯಿದ್ರು ನಮ್ಮಮ್ಮ. ಎಷ್ಟೇ ಕಷ್ಟ ಇದ್ರು ನಾವೇನು ಕೇಳ್ತೀವಿ ಅದನ್ನು ಮಾಡೋರು ಅವತ್ತೊಂದು ದಿನ ಮಾತ್ರ. ಇದಾದಮೇಲೆ ಚೆನ್ನಾಗಿ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಒಂದು ಡ್ರೆಸ್ ತೊಗೊಡೋರು, ಅದನ್ನು ಹಾಕ್ಕೊಂಡು ಫೋಟೋ ಇಡ್ಸ್ಕೊಳ್ಳೋದು ಹೋಗಿ. ಈ ರೀತಿ ಮೊಬೈಲಲ್ಲೆಲ್ಲ ತಗೊಳಂಗಿರಲಿಲ್ಲ ಅಲ್ವಾ ಫಸ್ಟೆಲ್ಲ. ಸ್ಟುಡಿಯೋಗೆ ಹೋಗ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಬಿಡೋದು, ಅದನ್ನು ನೋಡ್ತಾ ಇರೋದು, ಹೆಂಗೆ ಬಂದಿದ್ದೀವಿ ನಾವು, ಚೆನ್ನಾಗಿ ಕಾಣಿಸ್ತೀವ ಅಂತ. ಅದೇ ಒಂದು ಖುಷಿ. ಈ ರೀತಿಯೇ ಸುಮಾರು ಫೋಟೋ ನನ್ನ ಹತ್ರ ಇದೆ ಬರ್ತಡೇದು. ನಮ್ಮ ಮನೇಲಿ ಎಲ್ಲರದು ಹಂಗೆ ಆಗ್ತಿತ್ತು. ಮಾರನೇ ದಿನ ಕಾಯ್ತಾ ಇರೋರು ನಮ್ಮ ಅಕ್ಕ ತಂಗಿರು, ನಾನು ಸ್ವಲ್ಪ ಲೇಟಾಗಿ ಎದ್ರೆ ಸಾಕು, ಆಯ್ತಮ್ಮ ನೀನು ಬರ್ತಡೇ ಇವತ್ತು ಫುಲ್ ಕೆಲಸ ಮಾಡಬೇಕು ನೀನು ಅಂತ ಹೇಳೋರು. ನಾವು ಅದನ್ನೇ ನೀನು ಹೇಳ್ಬೇಡ, ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಂತ ಪಾತ್ರೆನ ತೊಳೆಯೋಕ್ಕೆ ಶುರು ಮಾಡುವೆ. ಅದು ನೆನಪು ಬಂದಿತ್ತು ನನಗೆ. ಆಮೇಲೆ ನಾನು ರೀನ್ಗೆ ಆರ್ಯನ್ಗೆಲ್ಲ ಆರ್ಯನ್ಗೆ ಅರ್ಥ ಆಗಲ್ಲ ಬಿಡಿ, ರೀನ್ಗೆ ಹೇಳುವೆ ಈ ಥರ ಎಲ್ಲ ಮಾಡ್ತಾಯಿದ್ದು ಅಂದರೆ ಅವಳು ನಗ್ತಾ ಇರ್ತಾಳೆ. ಹೌದಾ ಮಮ್ಮಿ, ಆ ಅಕ್ಕ ಆಂಟಿರೆಲ್ಲ ಈ ಥರ ಮಾಡ್ತಾಯಿದ್ರ ಅಂತ ಹೇಳ್ತಾ ಇದ್ದು. ನಾನು ಹಿಂಗೆ ಇದ್ದೆ. ಈಗಲೇ ತುಂಬ ಕೆಲಸ ಮಾಡೋದು ನನಗೆ ಅಂತ ಮನೆ ಆದಮೇಲೆ ಎಷ್ಟು ಕೆಲಸ ಮಾಡಬೇಕು ನೋಡು. ಇಲ್ಲಿ ಯಾರು ನನಗೆ ಬಂದು ಮಾಡಬೇಡ ಅಂತ ಹೇಳಂಗಿಲ್ಲ. ನಾವೇ ಮಾಡ್ಕೋಬೇಕು. ಆಮೇಲೆ ಬರ್ತಡೇನೂ ನಾವೇ ಮಾಡ್ಕೋಬೇಕು, ಕೆಲಸನೂ ನಾವೇ ಮಾಡ್ಕೋಬೇಕು. ಒಂದೊಂದು ಕೆಲಸಕ್ಕೆ ಬೇಕಾದರೆ ಹೆಲ್ಪ್ ಮಾಡ್ತಾರೆ ಯಜಮಾನ್ರು. ಎಲ್ಲ ಅಡುಗೆ ಕೆಲಸ ಎಲ್ಲನೂ ಮಾಡೋಕ್ಕಾಗಲ್ಲ ಅಲ್ವಾ, ನಾವೇ ಮಾಡಬೇಕು. ಇದ್ರ ಜೊತೆಗೆ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಸುಮಾರು ಕೆಲಸ ಮುಗಿಸ್ಬಿಟ್ಟೆ. ಇದಾದಮೇಲೆ ಟೈಮ್ ಬಂದು 12 ಗಂಟೆ ಆಗ್ತಿತ್ತು. ಈ ವಿಡಿಯೋ ಜೊತೆಗೇ ಹಿಂದಿನ ದಿನ ಏನಾಗಿತ್ತು ಅಂತ ಆ ವಿಡಿಯೋನ ಕೂಡ ಇದ್ರ ಜೊತೆಗೇ ಶೇರ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಬಂದು ಊರಿಂದ ಬಂದಿದ್ದರು, ರೀನ್ಗೆ ಗಿಫ್ಟ್ ತಂದು ಕೊಟ್ಟಿದ್ರು, ಡ್ರೆಸ್ಸು. ಅವಳಿಗೆ ಪ್ಯಾಂಟ್ ಶರ್ಟ್ ಇಷ್ಟ ಅಂತ ಅದನ್ನೇ ತಂದುಬಿಟ್ಟಿದ್ರು. ಇದಾದಮೇಲೆ ನೋಡಿ ನಮ್ಮ ತಂಗಿ ಮನೇಲಿದ್ದೆ ನಾನು ಅವತ್ತು, ನಮ್ಮಮ್ಮ ಬಂದವ್ರೆ ಅಂತ. ಈ ಬೆಕ್ಕು ಪಾಪ ಅದ್ರ ಪಾಡ್ಗದು ಕೂತೈತೆ. ಈ ನಮ್ಮಿಬ್ಬರು ಮಕ್ಕಳು ಸುಮ್ಮನೆ ಇರಲ್ಲ, ಹೋಗಿ ಅದನ್ನು ಕೆಣಕ್ತಾನೆ ಅವರೇ. ಅದಕ್ಕೆ ಅದು ಡಿಸ್ಟರ್ಬೆನ್ಸ್ ಆಗಿ ಆ ಕಡೆ ಈ ಕಡೆ ಹೋಗ್ತಾನೆ ಇತ್ತು. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.